ಸರ್ ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಮನ್ಸೂರ್ ಶರೀಫ್ ಅಂತ. ಊರು ಕನ್ನಡ ಜಾಸ್ತಿ ಬರಲ್ಲ. ಇರ್ಲಿ ಹೇಳಿ. ಊರು ಯಾವ್ದು ಹೇಳಿ? ಊರು ಹಸ್ವಾಡು. ಇದು ಹಸ್ವಾಡು. ಎಷ್ಟು ನಮ್ಮಲ್ಲಿ ಕೇರಳದಿಂದ ಬಾಳೆ ಗಿಡ ತಗೊಂಡಿದ್ರಿ? 2100 ಸಸಿ ತಗೊಂಡಿದ್ದೀವಿ. ಯಾವುದು? ಏಲಕ್ಕಿ ಬಾಳೆ ತಗೊಂಡಿದ್ರ ಕೇರಳದಿಂದ. ನಮ್ದು VR ಆರ್ಗಾನಿಕ್ ನರ್ಸರಿಗೆ ಬಂದು ವಿಚಾರಣೆ ಮಾಡಿ ತಗೊಂಡಿದ್ರ. ನಮ್ದು 9902038931. ಈಗ ನಾಟಿ ಮಾಡಿದ್ಮೇಲೆ ಏನು ಅನ್ನಿಸ್ತು? ಎಷ್ಟು ದಿನ ಆಯ್ತು ಸರ್ ನಾಟಿ ಮಾಡಿ? 15 ದಿವಸ ಆಗಿದೆ ಸರ್. 15 ದಿವಸಕ್ಕೆ 2 ಎಲೆ ಬಂದಿರುತ್ತೆ ಸರ್. ತೋರಿಸ್ತೀನಿ ನಾನು ನಿಮ್ಮ ಗಿಡದ ಬೆಳವಣಿಗೆ ಹೆಂಗೆ ಏನು ಅಂತ ಒಂದು ಕಡೆಯಿಂದ ಹೇಳ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕೇಳಿ, ನಾನು ಹೇಳ್ಕೊಡ್ತೀನಿ. ಈಗ ಇವತ್ತು ಟಾನಿಕ್ ಕೊಟ್ಟಿದ್ವಲ್ಲ, ಅಲ್ಲಿ ಇದು ಬಿಟ್ಟಿರೋದು ಗುರುತು. ಇದು ಎಲ್ಲಕ್ಕೂ ಬಿಟ್ಟಾಯ್ತಾ? ಬಿಡ್ತಾ ಇದ್ದೀರಾ? ಆಚೆ ಕಡೆ ಬಿಡ್ತಾ ಇದೀವಿ ನೋಡಿ ಸರ್. 15 ದಿವಸಕ್ಕೆ ನೀವು ನಾಟಿ ಮಾಡಿದ್ಮೇಲೆ ಈ ಸುಳಿ ಬಂದು ನೆಕ್ಸ್ಟ್ ಈ ಎಲೆ ಬಂದೈತೆ ಸರ್. ಹೊಸದಾಗಿ ಬಂದಿರೋದು ಸರ್. ಅದು ನೋಡಿ ಇಂಪ್ರೂವ್ ಇದೆ. ಇದು ಕಂಪ್ಲೀಟ್ ಆಗಿದೆ, ಇದು ಬರ್ತಾ ಇದೆ. ನೋಡಿ ಇದು ಆಲೆ ಬಂದು ಇದು ನೆಕ್ಸ್ಟ್ ಇನ್ನೊಂದು ಬರ್ತಾ ಇದೆ. ಈಗ ಅದು ಹಳೇದು ಅವೆಲ್ಲ ಹಳೆವೇನೆ. ಹೆಲ್ತಿ ಇದೆ ಸರ್, ಆರೋಗ್ಯವಾಗಿದೆ, ಆಕ್ಟಿವ್ ಆಗಿದೆ. ಇದೆಲ್ಲ ಗಿಡ ಹೋಗಿ ಹಾಕಿಲ್ಲ ಅನ್ನಿಸ್ತದೆ. ಇವೆಲ್ಲ ಬರ್ತಾ ಇದೆ ಸರ್, ಕಣ್ಣು ಬರ್ತಾ ಇದೆ. ಈಗ ಎಲ್ಲ ಕೆಳಗಡೆ ಎಲ್ಲ ಬರ್ನಾಗಿರೋದು ಹೀಟ್ಗೆ ಹಂಗಾಗಿರ್ತವೆ. ಎಲ್ಲ ಕಣ್ಣುಗಳು ಬರ್ತಾ ಇದೆ. ಚೆನ್ನಾಗಿದೆ ಗಿಡ ಚೆನ್ನಾಗಿದೆ. ಇಲ್ಲಿಂದ ಇಲ್ಲಿಗೆ ನೀವು 9 ಅಡಿ ಮೇಲೆ ಬರುತ್ತಾ? 9 ಬರ್ಬೋದು. 9 ಬರುತ್ತೆ. ಹಿಂಗೆ ಕ್ರಾಸ್ ಮಾಡಿದ್ದೀರಿ, ತೆಂಗು ನಟ್ಟಿದ್ದೀರಿ, ಆ ಕಡೆ ತೆಂಗು ನಟ್ಟಿದ್ದಾರೆ. ಮಧ್ಯದಲ್ಲಿ ಸ್ಪ್ರಿಂಕ್ಲೇರ್ ಲೈನ್ ಇದೆ. ಇದು ಪರ್ಮನೆಂಟ್ ಮಾಡಿಬಿಟ್ಟಿರೋದು. ಇದು ಪರ್ಮನೆಂಟ್ ಸ್ಪ್ರಿಂಕ್ಲೇರ್ ಲೈನ್ ಮಾಡಿದ್ದಾರೆ. ಮಧ್ಯೆ ಸೇರಿದೆ, ಏನು ತೊಂದರೆ ಇಲ್ಲ. ಈಗ ನೀವು ಏನು ಹಾಕಬೇಕು ಅಂದ್ಕೊಂಡಿದ್ರಿ ಇಲ್ಲಿಗೆ? ಈಗ ಏನಾರ ಹಾಕೋಣ ಅಂತ. ಈಗ ಬೂದುಗುಂಬಳ ಹಾಕೋಬಹುದು. ನಮ್ಮ ಆಯುಧ ಪೂಜೆಗೆ ಬೂದುಗುಂಬಳ ಬರುತ್ತೆ. ಹಾಂ, ಜಾಸ್ತಿ ಇದೆ ಅಲ್ವಾ? ಏನು ಜಾಸ್ತಿ ಇದೆ, 10 ಅಡಿ ಮೇಲೆ ಬರುತ್ತೆ. ಇದು ಕಲ್ಲಂಗಡಿ ಹಾಕೋಬೋದು. ಅದು ಇಲ್ಲ ಅಂದರೆ ನೀವು ಜೋಳ ಬೇಕಾದ್ರೆ ಚೆಲ್ಕೋಬೋದು. ಸುನಾಮಿ ಬೇಕಾದ್ರೆ ಹಾಕೋಬೋದು. ಸಿಹಿಗುಳ ಬೇಕಾದ್ರೆ ಸಿಹಿ ಕುಂಬಳ ಬೇಕಾದ್ರೆ ಹಾಕೋಬೋದು. ಉದ್ದಕ್ಕಿರೋದಂತ ತಂದು ನಾಟಿ ಮಾಡ್ತೀವಿ. ಕಂಡು ಎಲ್ಲಿಂದ ಬರ್ತಾ ಇರೋದು? ಕೆಳಗಡೆಯಿಂದ ಬರೋದು. ಚಿಕ್ಕ ನೋಡಿ, ಅದು ಚಿಕ್ಕ ಗಿಡ ಎಷ್ಟು ಚೆನ್ನಾಗಿ ಹೊಡ್ಕೊಂಡು ಇವೆಲ್ಲ ಹೋಯ್ತವೆ ಇವು. ಅದಕ್ಕೆ ನಾವು ಕೊಡೋ ಗಿಡ ಕರೆಕ್ಟಾಗಿರ್ತವೆ. ಹಾಕಿ ನೋಡಿ, ಇದು ಚಿಕ್ಕ ಗಿಡ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ. ಚಿಕ್ಕ ಇದರಲ್ಲಿ ಫೇಲ್ ಜಾಸ್ತಿ ಬಂದಿಲ್ಲ ಸರ್. ಅದು ಒಂಚೂರು ದೊಡ್ಡದು. ಇದು ಅದರಲ್ಲಿ ಒಂಚೂರು ಫೇಲ್ ಆಗಿದೆ. ದೊಡ್ಡದ್ರಲ್ಲೇ ಫೇಲ್ ಬರೋದು, ಚಿಕ್ಕದ್ರಲ್ಲಿ ಫೇಲ್ ಬರಲ್ಲ. ನಮ್ಗೆ ಅರ್ಥ ಆಗ್ತಾ ಐತಿಲ್ಲ ಇದಕ್ಕಿಂತ ಮುಂಚೆ ನಾನು ನೋಡಿದ್ರಲ್ಲ, ಇದೇ ಚೆನ್ನಾಗಿ ನಿಂತಿರೋದು. ಇದರಲ್ಲಿ ಒಂಚೂರು ಫೇಲ್ ಜಾಸ್ತಿ ಬಂದಿಲ್ಲ. ಇದ್ರಲ್ಲಿ ಇನ್ನು ನೋಡಿ, ಇನ್ನು ಸುಳಿ ಹೊಡೆದಿಲ್ಲ. ಇದು ಜಾಸ್ತಿ ಅಲ್ಲ, ಇದು ಇನ್ನು ಸುಳಿ ಹೊಡೆದಿಲ್ಲ. ಇದು ಅದು ಬೇಗ ಬಂದ್ಬಿಡ್ತದೆ. ಚಿಕ್ಕ ಗಿಡ ಬೇಗ ಸುಳಿ ಬರ್ತದೆ. ದೊಡ್ಡ ಗಿಡ ನೋಡಿಲಿ, ಗರಿ ಒಣಗಿ ಆಮೇಲೆ ಬರಬೇಕು. ನಿಧಾನ ಅಂದರೆ ಬೇರೆ ಆಲ್ರೆಡಿ ಬಿಟ್ಬಿಟ್ಟಿದ್ದೀನಿ, ಇನ್ನೊಂದ್ಸಲ ಯಾಕ್ಲಿ ಬಿಡಲಿ ಅಂತೇಳಿ ನಿಧಾನ ಮಾಡ್ತಾ ಇದು. ಗಿಡ ದೊಡ್ಡ ಗಿಡ ಕೊಟ್ಟರೆ ಈ ಸಮಸ್ಯೆ. ಅದಕ್ಕೆ ಚಿಕ್ಕ ಗಿಡನೇ ಹಾಕಿ, ಚಿಕ್ಕ ಗಿಡ ಹಾಕಿ ಅನ್ನೋದು ನಾವು. ಜನ ಏನೋ ದೊಡ್ಡದ ಬೆಳೆದು ಏನಂತೀರಿ? ರೈತ ಬೆಸ್ಟ್. ನೀವು ಚಕ್ಕರ್ ಕೊಟ್ಟಿದಾರಲ್ಲ, ಬಹಳ ಚಿಕ್ಕದಾಯ್ತು ಅಂತ ನಾವು ಹೇಳ್ತಿದ್ದೆ. ಈಗ ಅದೇ ಬೆಟರ್ ಆಗಿರೋ, ಅದೇ ಚೆನ್ನಾಗಿ ಗಿಡ ನಿಂತ್ಕೊಳ್ಳೋ. ದೊಡ್ಡ ಗಿಡ ನೋಡ್ರೆ ಈ ಥರ ಬಾಡಿ ಆಮೇಲೆ ಬರ್ತವೆ. ಸ್ವಲ್ಪ ಲೇಟು, ಅವು ಬೇಗ ಬರ್ತವೆ. ಯಾವ ಚಿಕ್ಕ ಗಿಡಗಳು ಹದ ಇಷ್ಟೇ ಸಾಕು. ನಿಮಗೆ ನೀರು ಅವಶ್ಯಕತೆ ಇಲ್ಲ. ಹದ ನೋಡೋದು ಹೆಂಗೆ ಗೊತ್ತಾ? ಇಲ್ಲಿ ಬನ್ನಿ, ಆ ಮಣ್ಣು ತೆಗೀರಿ ಸ್ವಲ್ಪ, ಒಂದು ಅರ್ಧ ಇಂಚ್. ಇದು ತೆಗ್ದಾಕಿ ಅಲ್ಲಿ. ಇಷ್ಟು ಮಣ್ಣು ಇಟ್ಕೊಳ್ಳಿ. ಒಂದ್ಸಲ ಗಮ್ಕೆ, ಒಂದ್ಸಲ ಗಟ್ಟಿ ಆಯ್ತಾ? ಇನ್ನೂ 4 ದಿನ ನೀರು ಬಿಡಿ. ಹೌದಾ? ಅಷ್ಟೇ ನೋಡಿ, ನೀರು ಟೆಸ್ಟ್ ಮಾಡೋದು ಇಷ್ಟೇ. ಇದು ಆಗ್ಬೋದು, ಔಷಧಿ ಬಿಡು. ಹೌದು, ಡ್ರೆಂಚಿಂಗ್ ಮಾಡ್ಬೋದು. ಡ್ರೆಂಚಿಂಗ್ ಮಾಡ್ತಾ ಇದ್ದೀರಾ? ಬೋರ್ ಆಫ್ ಮಾಡ್ಬಿಡಿ. ನೀರು ಬರಂಗದೆ. ಬೋರ್ ಆಫ್ ಮಾಡ್ಬಿಡಿ. ನಮ್ಮದು VR ಆರ್ಗಾನಿಕ್ ನರ್ಸರಿ ಕೇರಳ ಬಾಳೆ ಗಿಡ ಇರ್ತದೆ. 9902038931. ಸರ್, ಏನಿಸ್ತದೆ ಸರ್ ಗಿಡಗಳ ಬಗ್ಗೆ ನಿಮಗೆ? ಭಾಳ ಚೆನ್ನಾಗಿದೆ ಸರ್. ನೀವು ದೂರ ಭಾಳ ಚೆನ್ನಾಗಿ ಗೈಡ್ ಮಾಡ್ತೀರಾ ನಮಗೆ. ನೀವು ಗಿಡ ತಂದು ಹೇಳಿ ಏನು ಹೇಳ್ತಾ ಇದ್ದೀರಿ? ಫೋನ್ ಮಾಡಿದ್ರು ಭಾಳ ಚೆನ್ನಾಗಿ ನಮಗೆ ಕೋಪ ಮಾಡ್ಕೊಂಡು ಮಾಡ್ತೀವ? ಇಲ್ಲ ನೋಡಿ, ಇದು ಆಗುತ್ತೆ ನಿಮ್ಮ ಮಾತಾಡೋಕ್ಕೆ. ಈಗ ನೀರನ್ನ ಇಷ್ಟು ಈಗ ಹೊಡಿತಾ ಇದ್ರಲ್ಲ, ಇಷ್ಟು 10 ನಿಮಿಷ ಸಾಕು. 10 ನಿಮಿಷ ಮಳೆ ಬರೋ ಚಾನ್ಸಸ್ ಇರುತ್ತೆ. ಸಾಕು, ಇಷ್ಟೇ. ನೀರೇನು ಅವಶ್ಯಕತೆ ಏನಿಲ್ಲ. ನಂತರ ಇಲ್ಲ, ಅಲ್ಲಿ ನೋಡುವ ತೇವಾಂಶ ಅಷ್ಟೇ ಸಾಕಾಯ್ತಿತ್ತು. ಸಾಕು. ಆಫ್ ಮಾಡಿಸ್ಬಿಡಿ ಇದನ್ನು. ಎಲ್ಲೇ ಔಷಧಿ ಕಲ್ಸ್ಕೊಂಡಿರೋದು ಇದೆಯಾ? ಇರಲಿ. ಎಲ್ಲಿ ಕಲ್ಸ್ಕೊಂಡಿರೋದು ಎಲ್ಲಿರೋದು? ಆಲ್ರೆಡಿ ಕಲ್ಸಿರೋದು ಎಲ್ಲೈತೆ? ಇದಕ್ಕೆ ಮೊದಲನೇ ಡ್ರೆಂಚಿಂಗು ನಾಟಿ ಮಾಡೋದು 1 ವಾರಕ್ಕೆ ಕೊಡಿಸ್ತಾ ಇದ್ದೀನಿ ಬಾಳೆ ಗಿಡಕ್ಕೆ.
ದೊಡ್ಡ ಗಿಡ ಕೇಳಿದ್ರು, ಇವು ದೊಡ್ಡ ಗಿಡಗಳು ನೋಡಿ. ಈ ಥರ ಮೇಲೆ ಗಾಳಿಗೆಲ್ಲ ಎಲೆ ಮುರಿದಂಗೆ ಆಯ್ತಾ ಇರ್ತವೆ. ಅದೇ ಚಿಕ್ಕ ಗಿಡಗಳು ಚೆನ್ನಾಗಿ ನಿಂತಿರ್ತವೆ. ಇದರೊಳಗಡೆ ಕಳೆ ಒಳಗಡೆ ಕಾಣಿಸ್ತಾ ಇದೆ ನೋಡಿ. ಚಿಕ್ಕ ಗಿಡಗಳು ಚೆನ್ನಾಗಿ ನಿಂತ್ಕೊತಾ ಇರ್ತವೆ. ಎಲ್ಲ ದೊಡ್ಡ ಗಿಡ ಅಂತಾರೆ. ಈಗ ಅವರು ರೈತರೇ ಹೇಳಿದ್ರು, ನಮ್ಗೆ ಅರ್ಥ ಆಯ್ತಾ ಇದೆ ಅಂತ, ಇದು ದೊಡ್ಡ ಗಿಡ ಈ ಥರ ಸಮಸ್ಯೆ ಆಯ್ತವೆ ಅಂತ. ಸೊ ಅತಿ ಚಿಕ್ಕವು ಬೇಡ, ಅತಿ ದೊಡ್ಡವು ಬೇಡ, ಮೀಡಿಯಮ್ ಆಗಿರೋ ಗಿಡಗಳು ನಾವು ಕೊಟ್ಟಿದ್ದು 4 ಖಂಡಿತ ಬರುತ್ತೆ ನೋಡಿ. ಇವಕ್ಕೆಲ್ಲ ಚಿಕ್ಕ ಗಿಡ ಎಷ್ಟು ನೀಟಾಗಿ ಕಾಣಿಸ್ತವೆ. ಇದರೊಳಗಡೆ ನೀಟಾಗಿದೆ ನೋಡಿ. ಇದೆಲ್ಲ ಚಿಕ್ಕ ಗಿಡ ಕೊಟ್ಟಿದ್ದು ಚೆನ್ನಾಗಿ ಬರ್ತಾಯಿದೆ. ಸಾವಯವ ಗೊಬ್ಬರ ಒಂದೇ ಕ್ಯಾನ್ಗೆ ಹಾಕಿ ಮಿಕ್ಸ್ ಮಾಡಿಸಿದೆ ನೋಡಿ. ಈ ಥರ ಇದೆ. ಇದನ್ನು 1 ಲೀಟ್ರ್ ತೆಗೆದು 200 ಲೀಟ್ರ್ ನೀರು ಹಾಕಿಸ್ತಾ ಇದ್ದೀನಿ ಈಗ. ಇಲ್ಲಿ ಹಾಕಿ ಸರ್. ಈಗ ಇನ್ನೂ ಸ್ವಲ್ಪ ಗಟ್ಟಿ ಇದೆಯಾ? ಒಂಚೂರು ಇದಾಗ್ಬಿಡ್ತದೆ. ಒಂಚೂರು ನೀರು ಹಾಕೊಳ್ಳಿ. ಹಾಂ, 200 ಲೀಟ್ರ್ ನೀರಿಗೆ ಈಗ ಹಾಕ್ತಿರೋದು. ಮಲ್ಟಿಫೈ ಮಾಡಿ 200 ಲೀಟ್ರ್ ನೀರು. ಸೂಪರು. ವೇಸ್ಟ್ ಮಾಡಬೇಡಿ, ಅದನ್ನು ಹೊರಗಡೆ ವೇಸ್ಟ್ ಮಾಡಬೇಡಿ. ಅದು ಒಂದು ಪೈಪ್ ತೊಗೊಂಡು ಇದು ಮಾಡಿಬಿಡ್ತೀವಿ. ಕೈಲೇ ಕಲಕ್ಬೋದು, ಏನಾಗಲ್ಲ. ಹಾಂ, ಮಲ್ಟಿಫೈ ಆಯ್ತು ಈಗ. ನೋಡಿ ಎಷ್ಟು ಬೇಗ ಯಾವ ಬಣ್ಣ ಬಂದ್ಬಿಡ್ತು. ಈಗ ಆ ಜಗ್ಗನ್ನ ತೊಗೊಳ್ಳಿ, ಒಂದು ಜಗ್ ತೊಗೊಳ್ಳಿ, ಫುಲ್ ತೊಗೊಳ್ಳಿ. ಹಾಂ ತೊಗೊಳ್ಳಿ. ಎಷ್ಟು ಗಿಡಕ್ಕೆ ಬಿಡ್ತಾಯಿದ್ದೀರಿ ಇದನ್ನು? ಹಾಂ ಬಿಡಿ ಸರ್. ಹಾಂ ಸಾಕು. ಆ ಕಡೆಗೆ ಬಿಡಿ, ಆ ಕಡೆ ಲಾಸ್ಟ್ ಒನ್ನು ಮಿಸ್ ಆಗ್ಬಿಡ್ತದೆ ಅದಾಗ. ಹಾಂ ಆ ಥರ. ಇನ್ನೊಂದು ಜಗ್ ತಗೊಳ್ಳಿ. ಗಿಡದ ಮೇಲೆ ಬಿದ್ದರೂ ಏನೂ ಆಗಲ್ಲ, ಏನಾಗಲ್ಲ. ನಾವು ನಿಧಾನಾಗಿ ಇದು ಮಾಡಿ. ಹಾಂ ಹಿಂಗೆ ಸರ್. ಸಾಕು. ಕರೆಕ್ಟಾಗಿ ಬಿಡುತ್ತೆ. 2 ಗಿಡಕ್ಕೆ ಬಿಟ್ಬಿಟ್ಟು ಕ್ಲೋಸ್ ಮಾಡಿ ಎಲ್ಲಕ್ಕೂ ಹಾಗೆ ಆಗುತ್ತೆ ಅದು. ಇದು ಬಿಟ್ಟದ 1 ವಾರಕ್ಕೆ ಗಿಡ ಚೇಂಜ್ ಆಗ್ಬಿಡುತ್ತೆ. ಈಗ 1 ವಾರಕ್ಕೆ ಚೇಂಜ್ ಆಗುತ್ತೆ. ಸೊ ಇದು ಬೇರೆ ಬೆಳವಣಿಗೆ ಆಯ್ತದೆ, ಗಿಡಗಳ ಡೆವಲಪ್ಮೆಂಟು ಎರಡೂ ಆಗುತ್ತೆ ಸರ್. ಇನ್ನೇನೋ ಡೌಟ್ ಇದೆಯಾ ಸರ್? ಹಾಂ, ಆಮೇಲೆ ಬೇಕು ಅಂದರೆ ನೆಕ್ಸ್ಟ್ ಏನೋ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್.